ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ರಿಸೆಪ್ಷನ್ ವ್ಲಾಗ್ನ ಕೇಳ್ತಾ ಇದ್ದೀರಾ. ಆ್ಯಂಡ್ ರಿಸೆಪ್ಷನ್ಗೆ ಯಾವ ರೀತಿ ಡೆಕೋರೇಷನ್ ಮಾಡಿಸಿದ್ರಿ ನಾವು ನೋಡಬೇಕು. ಮತ್ತು ನಂದು ಔಟ್ಫಿಟ್ ವೇರ್ ಮಾಡಿದಾಗ ಯಾವ ರೀತಿ ಕಾಣ್ತಿದ್ದೆ ಕಂಪ್ಲೀಟಾಗಿ ಒಟ್ಟಿನಲ್ಲಿ ರಿಸೆಪ್ಷನ್ದೆಲ್ಲ ಡೀಟೇಲ್ಸ್ನ ಕೇಳ್ತಿದ್ರಿ. ಈ ಒಂದು ವ್ಲಾಗಲ್ಲಿ ನಾನು ರಿಸೆಪ್ಷನ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ವ್ಲಾಗಿಂಗ್ ಅಂತ ಆನೆಸ್ಟ್ಲಿ ಮಾಡೋಕ್ಕಾಗಲಿಲ್ಲ, ತುಂಬ ಬ್ಯುಸಿ ಇರ್ತೀವಿ ಆ ಟೈಮಲ್ಲಿ, ನಿಮಗೂ ಕೂಡ ಗೊತ್ತಿರುತ್ತೆ. ನನ್ನ ಫೋನ್ ಕೂಡ ನನ್ನ ಹತ್ರ ಇರಲಿಲ್ಲ, ನನ್ನ ತಂಗಿ ನಮ್ಮ ಅವ್ನ ಮಕ್ಳ ಹತ್ರನೇ ಇತ್ತು. ಫೋನು ಕೂಡ ನಾನು ಕ್ಯಾರಿ ಮಾಡಲಿಲ್ಲ, ಹಾಗಾಗಿ ನನ್ನ ಫೋನಲ್ಲಿ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಅವರು ಕೂಡ ಓಡಾಡ್ತಲ್ಲಿ ಬ್ಯುಸಿ ಇದ್ರು, ಅವರು ಏನೂ ಕ್ಯಾಪ್ಚರ್ ಮಾಡಿಲ್ಲ. ಸ್ಟಿಲ್ ಫೋಟೋಗ್ರಾಫರ್ ಸ್ವಲ್ಪ ವಿಡಿಯೋಸ್ ಇರುತ್ತಲ್ವ, ಅದೇ ಗ್ಲಿಮ್ಸ್ನ ನಾನು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ತುಂಬಾ ಟೈಮ್ ಬೇಕು, ಬಿಕಾಸ್ ಎಲ್ಲ MTS ಫಾರ್ಮೆಟಲ್ಲಿದೆ. ಅದೆಲ್ಲ MP4 ಕನ್ವರ್ಟ್ ಮಾಡಿ ಮೊಬೈಲಲ್ಲಿ ಒಂದೊಂದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಡೆಫಿನೆಟ್ಲಿ ತುಂಬಾ ಟೈಮ್ ತೊಗೊಳ್ತಿದೆ, ಮದುವೆ ವ್ಲಾಗ್ಸ್ ಎಲ್ಲ ಎಡಿಟ್ ಮಾಡೋಕ್ಕೆ. ಸ್ಟಿಲ್ ತುಂಬ ಜನ ಕೇಳ್ತಿದ್ರಿ ಅಂದ್ಬಿಟ್ಟು ನಾನು ಈ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇದೊಂದು ಛೋಟಾ ವ್ಲಾಗ್, ಜಾಸ್ತಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಲ್ಲ, ಬಿಕಾಸ್ ವ್ಲಾಗಿಂಗ್ ಮಾಡ್ಕೊಂಡಿಲ್ಲಲ್ಲ. ಕ್ಲಿಪ್ಪಿಂಗ್ಸ್ನ ಎಷ್ಟು ಅಂತ ಆ್ಯಡ್ ಮಾಡಲಿ, ನಿಮಗೂ ಕೂಡ ನೋಡೋಕ್ಕೆ ಬೋರ್ ಆಗುತ್ತೆ. ಅದಕ್ಕೆ ವಿದಿನ್ 15 ಮಿನಿಟ್ಸಲ್ಲೇ ವ್ಲಾಗ್ನ ಎಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗ್ನ ನೋಡಿ ಏನಾದರೂ ಕ್ವೈರೀಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ತುಂಬ ಜನ ಆಲ್ರೆಡಿ ಅಂದರೆ ಸ್ಯಾಟರ್ಡೇ ಶಾಸ್ತ್ರದ್ದು ಮನೆ ಹತ್ರ ಶಾಸ್ತ್ರ ಇತ್ತಲ್ಲ, ಆ ವ್ಲಾಗಲ್ಲಿ ಸುಮಾರು ಜನ ಕ್ವಶನ್ಸ್ನ ಕೇಳಿದ್ದೀರಾ. ಮದುವೆ ಎಲ್ಲ ಯಾರ ಕಡೆಯದು, ಹೆಣ್ಣಿನ ಕಡೆಯವ್ರದ ಗಂಡಿನ ಕಡೆಯವ್ರದ, ಏನು ಬಡ್ಜೆಟ್ ಎಲ್ಲ ಹೆಂಗೆ ಅಂತಲೂ ಕೆಲವರು DMs ಮಾಡ್ತಾ ಇದ್ದೀರಾ. ನಾನು ಮದುವೆ ವ್ಲಾಗ್ಸ್ ಎಲ್ಲ ಮುಗಿಲಿ, ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಯಾವಾಗಾದರೂ ಶೇರ್ ಮಾಡ್ಕೊತೀನಿ. ಓಕೆನಾ? ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ರಂಜಿತ್ ಫ್ಯಾಮಿಲಿಯವರೆಲ್ಲ ಚೌಟ್ರಿ ಹತ್ರ ಬಂದಮೇಲೆ ನಮ್ಮ ಫ್ಯಾಮಿಲಿಯವರು ಹೋಗಿ ವೆಲ್ಕಮ್ ಮಾಡ್ಕೊತಾರೆ. ಈವನ್ ಪಾತ್ ಪೂಜೆ ಕೂಡ ಮಾಡಿದ್ದಾರೆ ಅವತ್ತು ನೈಟು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಮುಹೂರ್ತ ಇತ್ತಲ್ಲ, ಆ ಟೈಮಲ್ಲೂ ಪಾತ್ ಪೂಜೆ ಮಾಡಿದ್ದಾರೆ. ನನಗೂ ಗೊತ್ತಿರಲಿಲ್ಲ 2 ಟೈಮ್ಸ್ ಮಾಡ್ತಾರೆ ನಮ್ಮ ಸೈಡ್ ಅಂತ, ಆವಾಗಲೇ ಗೊತ್ತಾಗಿದ್ದು. ಆ್ಯಂಡ್ ಇವ್ರು ಹೂನಾರ ಹಾಕ್ತಿದಾರಲ್ಲ, ಇವರು ನಮ್ಮ ಅಮ್ಮರವ್ರ ಅಕ್ಕ, ನಮ್ಮ ದೊಡ್ಡಮ್ಮ. ಆ್ಯಂಡ್ ಬಿಫೋರ್ ಪಾತ್ ಪೂಜೆ ಮಾಡೋದಕ್ಕಿಂತ ಮುಂಚೆ ರೀತಿ ಕುಂಡುಸಿ ಅನ್ನೋ ಶಾಸ್ತ್ರ ಮಾಡಿದ್ದಾರೆ. ನನಗೂ ಶಾಸ್ತ್ರದ ನೇಮ್ಗಳೆಲ್ಲ ಗೊತ್ತಿಲ್ಲ, ಆದಷ್ಟು ರಾ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಮುಂದಕ್ಕೆ ಬಂದು ಕೊಡಕ ಒಂಚೂರು. ಅಂಟಿ ಕೈ ಹಂಗೆ ಕಾಲ ಹತ್ರ ಇಟ್ಕೊಳ್ಳಿ, ಅಲ್ಲೇ ಇರ್ಲಿ. ಈ ಕಡೆ ನೋಡಿ, ಈ ಕಡೆ ನೋಡ್ರಿ, ಹಂಗೆ ಈ ಕಡೆ ತಲೆ ಮೇಲೆ ಕೈ ಇಟ್ಕೊಳ್ಳಿ, ಹಂಗೆ ಈ ಕಡೆ ನೋಡ್ರಿ ಬ್ರೋ, ಈ ಕಡೆ. ಓಕೆ, ಆಯ್ತು ಬನ್ನಿ. ಇವರು ನಮ್ಮ ಅಪ್ಪನ ತಂಗಿ, ಅಂದರೆ ನಮ್ಮ ಅತ್ತೆ. ಸುಮಾರು ಫ್ಯಾಮಿಲಿ ಇಂಟ್ರೊಡಕ್ಷನ್ ಯಾರ್ಯಾರು ಅಂತ ಅಂದ್ಬಿಟ್ಟು ನಾನು ಮಿಡಿಯಲ್ಲಿ ಕೊಡ್ತೀನಿ. ಸೊ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ಓಕೆ, ಇಲ್ಲಿ ಕಳಸ ಇಟ್ಕೊಂಡಿರೋರು ಕೂಡ ನಮ್ಮ ಅತ್ತೆನೇ, ನಮ್ಮ ಅಪ್ಪನ ತಂಗಿ. ನಮ್ಮ ಅಪ್ಪಂಗೆ 2 ತಂಗಿಯವರಿದ್ದಾರೆ, ಇಬ್ಬರನ್ನ ನಾನು ಈ ವ್ಲಾಗಲ್ಲಿ ತೋರಿಸಿದ್ದೀನಿ. ಇವರು ನಮ್ಮ ಅಪ್ಪ ನಮ್ಮಮ್ಮ. ನನ್ನ ಮಿನಿ ವ್ಲಾಗ್ಸ್ ನೋಡ್ಕೊಂಡು ಬಂದಿರೋರಿಗೆ ನನ್ನ ಫ್ಯಾಮಿಲಿ ಬಗ್ಗೆ ಗೊತ್ತಿರುತ್ತೆ, ಬಿಕಾಸ್ ನನ್ನ ಮಿನಿ ವ್ಲಾಗ್ಸಲ್ಲೆಲ್ಲ ಫ್ಯಾಮಿಲಿ ಇಂಟ್ರೊಡಕ್ಷನ್ ಸುಮಾರು ಸತಿ ಕೊಟ್ಟಿದ್ದೀನಿ.
ಆ್ಯಂಡ್ ಇವನು ರಂಜಿತ್ ಅವ್ರ ಅಣ್ಣನ ಮಗಳನ್ನ ಎಂಗೇಜ್ಮೆಂಟ್ ವ್ಲಾಗ್ಸಲ್ಲಿ ನೋಡಿರ್ತೀರಾ. ಇಲ್ಲೂ ಕೂಡ ಫೋಟೋಸ್ ತೆಗೆಸ್ಕೊಂಡು ಬಟ್ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಇನ್ನೂ ನಮಗೆ ಸಿಕ್ಕಿಲ್ಲ. ನಾವು ಅಲ್ಲಿಗೆ ವಿಸಿಟ್ ಮಾಡಿ ಕರೆಕ್ಟಾಗಿ ಎಲ್ಲನೂ ಕಲೆಕ್ಟ್ ಮಾಡ್ಕೋಬೇಕು. ಇವಾಗ ನೀವೆಲ್ಲರೂ ವ್ಲಾಗ್ಸ್ನ ಕೇಳ್ತಿರೋದ್ರಿಂದ ಅವ್ರ ಹತ್ರ ಪೆನ್ ಡ್ರೈವ್ನ ಕೊರಿಯರ್ ಮಾಡಿಸ್ಕೊಂಡು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾವ ಕ್ಲಿಪ್ಪಿಂಗ್ಸು ಕೂಡ ಇನ್ನೂ ಎಡಿಟಿಂಗ್ ಆಗಿಲ್ಲ. ನ್ಯಾಚುರಲಾಗಿ ಅವ್ರು ಹೇಗೆ ಶೂಟ್ ಮಾಡಿದ್ರೋ ಹಾಗೆ ಕಳಿಸಿದ್ದಾರೆ. ನಾನು ಅದನ್ನು ಎಡಿಟ್ ಮಾಡ್ದಂಗೆ ಹಾಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಐಫೋನಲ್ಲಿ ಎಡಿಟ್ ಮಾಡ್ಬೋದಿತ್ತು, ಬಟ್ ಸ್ಟಿಲ್ ಅದು ತುಂಬ ಬೂದಿ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಎಡಿಟ್ ಮಾಡೋಕ್ಕೆ ಹೋಗಲಿಲ್ಲ. ರಂಜಿತ್ತು ತುಂಬಾ ಸ್ವೆಟ್ ಆಗ್ತಾರೆ. ಅವ್ರು ಲೈಟಾಗಿ ಮೇಕಪ್ ಮಾಡಿಸಿದ್ರು. ಅವರು ಸ್ವೆಟ್ ಆಗೋದ್ರಿಂದ ಮೇಕಪ್ ಎಲ್ಲ ಒಂಥರ ಕಾಣಿಸ್ತಿತ್ತು. ಎಡಿಟ್ ಮಾಡಿದ್ರೆ ಅದೇನು ಕಾಣಿಸ್ತಿರ್ಲಿಲ್ಲ ಅನ್ಸುತ್ತೆ. ಎಡಿಟ್ ಮಾಡಿಲ್ಲ ಅಲ್ವ, ಅದಕ್ಕೆ ಅದು ಈ ರೀತಿ ಕಾಣ್ತಿದೆ. ಮದುವೆ ಟೈಮಲ್ಲಿ ಇನ್ನೊಂದು 20 days ಇದೆ. ನಾವಾಗ ಕಾರ್ಡ್ ಎಲ್ಲ ಹಂಚುವಾಗ ಸುಮಾರು ಓಡಾಡಿದ್ದಾರೆ. ಅದಕ್ಕೆ ಅವ್ರು ಸ್ವಲ್ಪ ಟ್ಯಾನ್ ಕೂಡ ಆಗಿದ್ದಾರೆ. ನನಗಂತೂ ಮದುವೆ ವ್ಲಾಗ್ಸ್ನ ಎಡಿಟ್ ಮಾಡೋಕ್ಕೆ ತಲೆ ಕೆಟ್ಟೋಗ್ತಿದೆ. ಯಾಕಂದರೆ ಮದುವೆ ವಿಡಿಯೋಸ್ ಅಂದರೆ ಎಷ್ಟಿರುತ್ತೆ ಅದನ್ನೆಲ್ಲ ನಾನು ಮೇನ್ ಸ್ವಲ್ಪನೇ ಕಟ್ ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ನಿಜವಾಗ್ಲೂ ಅಷ್ಟು ಈಸಿ ಅಲ್ಲ. ಅದು ಎಲ್ಲನೂ MTS ಫಾರ್ಮೆಟಲ್ಲಿದೆ. ಅದು MP4 ಕನ್ವರ್ಟ್ ಮಾಡೋದು ಇನ್ನೂ ತುಂಬ ಟೈಮ್ ತೊಗೊಳುತ್ತೆ. ಓಕೆ ಸರ್, ಆಯ್ತು. ಹಂಗೆ ಈ ಕಡೆ ಹಲೋ ಸರ್, ಸರ್ ಈ ಕಡೆ ಕಟ್ ಮಾಡಿ ಸರ್. ಓಕೆ ಈ ಕಡೆ ಸರ್, ಬ್ರೋ ಈ ಕಡೆ ಇಬ್ರು ನೋಡಿ. ಹಾಗೆ ಅಲ್ಲಿ ಈ ಕಡೆ ನೋಡಿ, ಒಂದು ನಿಮಿಷ ಈ ಕಡೆ ನೋಡಿ ಬ್ರೋ. ಈ ಕಡೆ ಸರ್ ಸೈಡ್ ಬನ್ನಿ. ಹಂಗೆ ಈ ಕಡೆ ನೋಡಿ ಇಬ್ರು. ಕೈ ಬಿಟ್ಬಿಟ್ಟು ಇಲ್ಲ ತಿನ್ಸಿ ಕೈ. ಹಾಂ ಓಕೆ ಈ ಕಡೆ. ಹಾಗೆ ಓಕೆ ಈ ಕಡೆ. ಫ್ಯಾಮಿಲಿ ಕ್ಲಿಪ್ಪಿಂಗ್ಸ್ನ ನಾನು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಲಿಮಿಟ್ ಎಕ್ಸೀಡ್ ಹೋಗ್ಬಿಡ್ತು. MTS ಇಂದ MP4ಗೆ ಕನ್ವರ್ಟ್ ಮಾಡೋದು ಅಪ್ಲಿಕೇಶನಲ್ಲಿ. ಸೊ ಮತ್ತೆ ನಾನು VLCಲಿ ಓಪನ್ ಮಾಡಿಕೊಂಡು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊತಿದ್ದೀನಿ. ಅದರಲ್ಲಿ ಡೈರೆಕ್ಟ್ ಡೌನ್ಲೋಡ್ ಆಪ್ಷನ್ ಸಿಗಲಿಲ್ಲ ನನಗೆ. ಅದಕ್ಕೆ ಕ್ಲಾರಿಟಿ ಕಡಿಮೆ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಆಲ್ಬಮ್ ಬಂದಾಗ ಬೇಕಾದ್ರೆ ಆಲ್ಬಮ್ ವ್ಲಾಗ್ ಅಂತ ಸಪ್ರೇಟ್ ಮಾಡ್ತೀನಿ. ಇವರು ರಂಜಿತ್ ಫ್ಯಾಮಿಲಿ ಅವರು, ನಮ್ಮ ಅತ್ತೆ, ಅಕ್ಕ, ಬಾವ ಮತ್ತು ಅವ್ರ ಅಣ್ಣನ ಮಗಳು ಮಲ್ಕೊಬಿಟ್ಟಿದ್ಲು ಫ್ಯಾಮಿಲಿ ಪಿಕ್ಸ್ ಎಲ್ಲ ತೊಗೋಬೇಕಾದ್ರೆ. ಇವರು ನಮ್ಮ ಅಮ್ಮರವ್ರ ಅಮ್ಮ ಅಂದರೆ ನಮ್ಮ ಅಜ್ಜಿ. ನಮ್ಮ ತಾತ ಬೆಳಿಗ್ಗೆ ಮುಹೂರ್ತಮಗೆ ಬಂದರು. ಬಿಕಾಸ್ ನಮ್ಮ ಅಕ್ಕ ನಮ್ಮ ಮಾವ ಎಲ್ಲರೂ ಬಂದಿದ್ರಲ್ವ, ಮನೆ ಹತ್ರ ನೋಡ್ಕೊಳ್ಳೋರು ಯಾರೂ ಇಲ್ಲ, ಹಸುಗಳು ಬೇರೆ ಇದ್ದಾವೆ ಅಂತ ಅಂದ್ಬಿಟ್ಟು ನಮ್ಮ ತಾತ ಬೆಳಿಗ್ಗೆ ಮುಹೂರ್ತಮಗೆ ಬಂದರು. ಆ್ಯಂಡ್ ಇದು ಕಂಪ್ಲೀಟ್ ಫ್ಯಾಮಿಲಿ. ನಮ್ಮ ಮಾವ, ನಮ್ಮ ಅಕ್ಕ, ಅಂಕಿತಾ, ಪ್ರವೀಣ, ನಿಮಗೆಲ್ಲ ಆಲ್ರೆಡಿ ಸುಮಾರು ವ್ಲಾಗ್ಸಲ್ಲಿ ಗೊತ್ತು. ಇವರಿಬ್ಬರು ನಮ್ಮ ಮಾವನ ಮಕ್ಕಳು. ನಮ್ಮ ಅಮ್ಮಗೆ ಇಬ್ಬರು ಅಕ್ಕ ಇರೋದು. ಸ್ಟಾರ್ಟಿಂಗ್ ವ್ಲಾಗಲ್ಲೇ ತೋರಿಸಿದ್ರಲ್ಲ, ಅವರು 2ನೇ ಅಕ್ಕ, ಇನ್ನೊಬ್ರು ದೊಡ್ಡ ಅಕ್ಕ ಇದ್ದಾರೆ. ಅವ್ರ ಮಗಳನ್ನೇ ನಮ್ಮ ಮಾವಿಗೆ ಮಾಡ್ಕೊಂಡಿರೋದು, ಅದಕ್ಕೆ ನಾನು ಅಕ್ಕ ಅಂತೀನಿ. ಆ್ಯಂಡ್ ಒಂಚೂರು ಅವ್ರ ಅಮ್ಮ ಇದ್ದಾರಲ್ಲ, ಅವ್ರೂ ಇವರು ಸ್ವಂತ ಅಕ್ಕ ತಂಗಿನೇ. ಈ ವ್ಲಾಗ್ನ ಯಾರು ಸ್ಕಿಪ್ ಮಾಡದೆ ನೋಡಿರ್ತೀರೋ ಅವ್ರಿಗೆ ನನ್ನ ಫ್ಯಾಮಿಲಿ ಇಂಟ್ರೊಡಕ್ಷನ್ ಸಿಕ್ಕಿರುತ್ತೆ. ಬಿಕಾಸ್ ಈ ವ್ಲಾಗಲ್ಲಿ ಎಲ್ಲರೂ ಇರೋದ್ರಿಂದ ನಾನು ಕಂಪ್ಲೀಟ್ ಇಂಟ್ರೊಡಕ್ಷನ್ ಈ ವ್ಲಾಗಲ್ಲಿ ಕೊಟ್ಟಿದ್ದೀನಿ. ವಂಶಿ ಕೂಡ ಆಲ್ಮೋಸ್ಟ್ ರಿಸೆಪ್ಷನ್ ಕಂಪ್ಲೀಟ್ ಆಗೋವರೆಗೂ ಎದ್ದಿದ್ಲು. ಅವಳು ಸುಮಾರಷ್ಟು ವೀಡಿಯೋಸಲ್ಲಿ ಇದ್ದಾಳೆ. ನಮ್ಮದು ಫೋಟೋಶೂಟ್ ಮಾಡಬೇಕಾದ್ರೆಲ್ಲ ಮಿಡಲಲ್ಲಿ ಬಂದು ಹೋಗ್ತಾ ಇದ್ಲು. ಆ ವಿಡಿಯೋಸ್ ನನಗೆ ಸಿಕ್ಕಲಿಲ್ಲ ಈ ಪೆನ್ ಡ್ರೈವಲ್ಲಿ. ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಸಿಕ್ತಾಗ ಶೇರ್ ಮಾಡ್ತೀನಿ. ಇಲ್ಲಿ ನಮ್ಮ ಮಾಮನ ಪಕ್ಕ ಇದ್ದಾರಲ್ಲ, ಇವರಿಬ್ಬರೇ ನಮ್ಮ ದೊಡ್ಡಮ್ಮರು, ಅಂದರೆ ನಮ್ಮ ಅಮ್ಮರವ್ರ ಅಕ್ಕ. ನಮ್ಮ ಅಮ್ಮಂಗೆ 2 ಅಕ್ಕಂದಿರು ಆ್ಯಂಡ್ ಒಬ್ಬರು ತಮ್ಮ. ಹಾಗೆ ಹೇಳಿ ಸರ್. ಓಕೆ ಆಯ್ತು ಬನ್ನಿ ಸರ್. ಇವರು ರಂಜಿತ್ ಅವ್ರ ಬೆಸ್ಟ್ ಫ್ರೆಂಡು, ಅಣ್ಣ ಮತ್ತು ಅವ್ರ ವೈಫು. ಆ್ಯಂಡ್ ಈ ವ್ಲಾಗ್ನ ಆದಷ್ಟು ಕಡಿಮೆ ಡ್ಯೂರೇಷನಲ್ಲೇ ಮುಗಿಸ್ತಾ ಇದ್ದೀನಿ. ಎಷ್ಟೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದ್ದಾವೆ, ಬಟ್ ಸ್ಟಿಲ್ ಮೇನ್ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ. ಹೇಳಿದೆ ಅಲ್ವಾ, ವ್ಲಾಗಿಂಗ್ ಮಾಡ್ಕೊಂಡಿದ್ರೆ ನೀಟಾಗಿರುತ್ತೆ. ಜಸ್ಟ್ ಶೂಟ್ ಮಾಡಿರೋ ಅಂದರೆ ಫೋಟೋಗ್ರಾಫರ್ ಹತ್ರ ಇಸ್ಕೊಂಡಿರೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ರೆ ಅಷ್ಟೇನು ಚೆನ್ನಾಗಿರಲ್ಲ. ಆ್ಯಕ್ಚುಲಿ ನನಗೆ ಸ್ಯಾಟಿಸ್ಫೈನೇ ಇಲ್ಲ ಈ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ. ಬಟ್ ಸ್ಟಿಲ್ ತುಂಬ ಜನ ಕೇಳ್ತಿದ್ರಿ. ಆ್ಯಂಡ್ ನನಗೂ ಕೂಡ ನನ್ನ ಚಾನಲಲ್ಲಿ ಒಂದು ಮೆಮೊರಿಯಾಗಿ ಉಳಿಲಿ ಅಂತ ಅಂದ್ಬಿಟ್ಟು ನನ್ನ ಮದುವೆ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ.
ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗ್ ಇಫ್ ಪಾಸಿಬಲ್ ನಾನು ಹಳದಿ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.